ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ನವೆಂಬರ್ ಡಿಸೆಂಬರ್ 2025 C25 ಸಿಲೆಬಸ್ನಲ್ಲಿ ಎಕ್ಸಾಮ್ ಬರೆದವ್ರಿಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರಿ. ಡಿಜಿಟಲ್ ವ್ಯಾಲ್ಯೂಯೇಷನ್ ಬಗ್ಗೆನೂ ಕೇಳ್ತಾ ಇದ್ರಿ. ಸೊ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಫ್ರೀಕ್ವೆಂಟ್ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಈ ಸಲ C25 ಸಿಲೆಬಸ್ ಹೊಸ ಸಿಲೆಬಸ್ದು ಎಕ್ಸಾಮದ್ದು ಪೇಪರ್ ಚೆಕಿಂಗ್ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡ್ತಾರಂತ ಹೇಳಿ ನಿಮಗೆ ಹೇಳಿದ್ದೆ. ಸೊ ಡಿಜಿಟಲ್ ವ್ಯಾಲ್ಯೂಯೇಷನ್ ಯಾವಾಗಲಿಂದ ಸ್ಟಾರ್ಟ್ ಮಾಡ್ತಾರಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ ಕ್ಲಿಯರ್ಲಿ. ಸೊ ಸರ್ಕ್ಯುಲರ್ ಡೇಟೆಡ್ 31/2026 ಪ್ರಕಾರ ಡಿಜಿಟಲ್ ವ್ಯಾಲ್ಯೂಯೇಷನ್ ಎಲ್ಲಿ ಮಾಡ್ತಾರೆ ಮತ್ತು ಯಾವಾಗಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಲಿ. ಸೊ ನವೆಂಬರ್ ಡಿಸೆಂಬರ್ 2025 ಡಿಪ್ಲೊಮಾ ಸೆಮಿಸ್ಟರ್ C25 ಪಠ್ಯಕ್ರಮದ ಥಿಯರಿ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಡಿಜಿಟಲ್ ಮೌಲ್ಯಮಾಪನ ಅಂದರೆ ಸೊ C25 ಥಿಯರಿ ಎಕ್ಸಾಮದ್ದು ಡಿಜಿಟಲ್ ವ್ಯಾಲ್ಯೂಯೇಷನ್ ಎಲ್ಲಿ ಮಾಡ್ತಾರೆ ಅಂದರೆ ಆಯ್ದ ಸರ್ಕಾರಿ ಪಾಲಿಟೆಕ್ನಿಕ್. ಸೊ ಕೆಲವು ಪಾಲಿಟೆಕ್ನಿಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಯಾವಾಗಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಫ್ರಾಮ್ 2 ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ಏನು ಕ್ಲಿಯರ್ ಹೇಳ್ತಂದರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋದೇ ಫ್ರಾಮ್ ಫೆಬ್ರವರಿ 2 ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಕೇಳ್ತೀರಿ ರಿಸಲ್ಟ್ ಯಾವಾಗ ಕೊಡ್ಬೋದು ಅಂತೇಳಿ. ಸೊ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಮಿನಿಮಮ್ ಒಂದು 4 to 5 ಡೇಸ್ ಆದರೂ ಬೇಕಾಗ್ತೈತಿ ಕಂಪ್ಲೀಟ್ ಆಗಬೇಕಂದ್ರೆ. ಸೊ 4 to 5 ಡೇಸ್ ಕಂಪ್ಲೀಟ್ ಆದಮೇಲೆ ಅವರು ಪ್ರೊಸೆಸ್ ಮಾಡಿ ಮೀಟಿಂಗ್ ಮಾಡಿ ವ್ಯಾಲ್ಯೂಯೇಷನ್ ಆದಮೇಲೆ ರಿಸಲ್ಟ್ ಕೊಡಲಿಕ್ಕೆ 1 ವೀಕ್ ಆದರೂ ಟೈಮ್ ತೊಗೋಬಹುದು. ಸೊ ಬೈ ನನ್ನ ಗೆಸ್ ಪ್ರಕಾರ ಅಂದಾಜಿನ ಪ್ರಕಾರ ಮೋಸ್ಟ್ ಪ್ರಾಬಬಲಿ ನಿಮಗೆ ರಿಸಲ್ಟ್ ಫೆಬ್ರವರಿ 2nd ವೀಕ್ನಲ್ಲಿ ಕೊಡ್ಬೋದು. ಬೈ ಫೆಬ್ರವರಿ 15th ಒಳಗಡೆ ನಿಮಗೆ ರಿಸಲ್ಟ್ ಕೊಡುವಂತಹ ಸಾಧ್ಯತೆಗಳದಾವ. ಸೊ ಅಲ್ಲಿ ತನಕ ಪ್ಲೀಸ್ ವೇಟ್ ಮಾಡಿರಿ. ಮತ್ತು ಉಳಿದವ್ರಿಗೆ ಅಂದರೆ ಯಾವುದು ಓಲ್ಡ್ ಸಿಲೆಬಸ್ ಮತ್ತು C20 ಸಿಲೆಬಸ್ನವ್ರಿಗೆ ಈಗಾಗಲೇ ಪೇಪರ್ ವ್ಯಾಲ್ಯೂಯೇಷನ್ ಆಗಿದೆ, ಚೆಕಿಂಗ್ ಕಂಪ್ಲೀಟ್ ಆಗಿದೆ, ಇನ್ನೇನು ರಿಸಲ್ಟ್ ಕೊಡಬೇಕು. ಅದು ಮೋಸ್ಟ್ಲಿ ಇದರ ಜೊತೆಗೇ ಕೂಡಿ ಕೊಡ್ಬೋದು, ಇಲ್ಲದೆ ಹೋದರೆ ಬೇಗನೆ ಕೊಡ್ಬೋದು. ಸೊ ಯಾವುದೇ ರೀತಿ ಮಾಹಿತಿ ನನಗೆ ಸಿಕ್ತೆ ಅಂದರೆ ರಿಸಲ್ಟ್ ಬಗ್ಗೆ ನಾನು ಇಮಿಡಿಯೇಟ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ಚಾನಲ್ಗೆ ನೀವು ಯಾರಾದರೂ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.